ಹಾಯ್ ಫ್ರೆಂಡ್ಸ್, ಅಮ್ಕುಡುಮ್ಕು ಅಮ್ಮ ಬಂದ್ರ ನಿಂದೆ ಬ್ರ್ಯಾಂಡು. ಎಂಜಾಯ್ ಎಂಜಾಯ್. ಅಲ್ಲಿಂದ ಯಾಕೆ ಏನ್ ಅರ್ಜೆಂಟು? I like it. ಜೋಗದಲ್ಲಿ ನೀರು ಧುಮುಕು, ಸೀರೆಯಲ್ಲಿ ಹೆಣ್ಣಿನ ನಡೆ ತುಳುಕು, ತುಂಬದಿದ್ರೆ ಕೊಡ ಕೂಡ ತುಳುಕು. ನಮ್ ಜೊತೆ ಇದಾರೆ ಇವತ್ತು. ಅಮ್ಮಗು ಡುಮ್ಮಗು ಅಮ್ಮ ಒಂದಷ್ಟು ಜನ ಹೇಳ್ತಾರೆ ಸಾಧನೆ ಮಾಡಿಲ್ಲ, ಬರೀ ಬಿಲ್ಡಪ್ ಕೊಡ್ತಾರೆ. ನಾನೇನು ಜಿಮ್ಗೆ ಹೋಯ್ತಾ ಇಲ್ಲ ಬಿಲ್ಡಪ್ ಕೊಡಕ್ಕೆ. ನಾನು ಆ ಥರ ಸ್ಕ್ಯಾಮ್ ಮಾಡಕ್ ಬಂದಿಲ್ಲ, ನೇಮ್ ಮಾಡಕ್ ಬಂದಿದ್ದೀನಿ ಸಾಕು. ಯಾಕೆ ಅದೊಂಥರ ತಿರ್ಪೆ ಶೋಕಿ ಆಗಲ್ವ ಅದು? ಆ ತಿರ್ಪೆ ಶೋಕಿನ ಜನ ಇಷ್ಟಪಡ್ತಾರಲ್ಲ. ಯಾರು ಡೈರೆಕ್ಟ್ ಆಗಿ ಹೇಳಿದಾರೆ ಚಪ್ಪರ್ ತರ ಇದೆಯಾ? ಕಮೆಂಟಲ್ಲಿ ಚಪ್ಪರ್ ಅನ್ನೋರು ಮುಂದೆ ಒಂದು ಸೆಲ್ಫಿ ತಗೊಂಡ್ರಲ್ಲ ಮ್ಯಾಮ್, ಅವಾಗ ಅವ್ರಿಗೆ ಚಪ್ಪಲ್ ಅಲ್ಲಿ ಹೊಡೆದಂಗಿರಲ್ವಾ? ಚಪ್ರಿ ಪ್ರೋ ಮ್ಯಾಕ್ಸ್ ತರ ಇದ್ದೀರಾ ಹೆಂಗೆ? ಐಫೋನ್ ಪ್ರೋ ಮ್ಯಾಕ್ಸ್ ಇಸ್ಕೊಂಡ್ರೆ ಎಷ್ಟೇ ಜನ ಫೈಟ್ರ್ ಬಂದ್ರು ಆರ್ಮಿ ತರ ಎಲ್ಲರಿಗೂ ಎನ್ಕೌಂಟರ್ ಮಾಡ್ಕೊಂಡು ಹೋಯ್ತಾ ಇರ್ತೀನಿ. ಎರಡೆರಡು ಎಮ್ಮೆ ಮರದಡಿ ನಿಂತು, ಎರಡೆರಡು ಎಮ್ಮೆ ಮರದಡಿ ಇಂದು ಉರುಡುದು ಉರುಳಾಗಿ ತಿಂತು. ಜಂಬಂಗಿ ತೂಕಪ್ಪ ತುಂಬಿದ ತುಪ್ಪದ ತಂಬಿಗೆ ತಂದಾನ. ಮ್ಯಾಮ್ ನಿಮ್ಗೆ GRB ತುಪ್ಪ ಬೇಕಾ ಇಸ್ಕೊಡ್ತೀನಿ. ಈ ತುಪ್ಪ ಎಲ್ಲ ಬೇಡ ಸುಮ್ಮನೆ. ಜಂಬಂಗಿ ತುಪ್ಪಪ್ಪ ತುಂಬಿದ ತುಪ್ಪಪ್ಪ, ನಾನು ಮನೆಗೆ ಹೋಯ್ತೀನಿ ತಪ್ಪಪ್ಪ. ಅದಷ್ಟು ಜನರನ್ನ ನಗಿಸ್ತಾ ಇದ್ದಾರೆ ಅಂದ್ರೆ ಅವ್ರ ಹಿಂದೆ ಒಂದು ಕರಾಳುವ ಸತ್ಯ ಇರುತ್ತಂತೆ. ಸೆಟ್ರು ತಗೋಣ ಕಾಸಿಲ್ಲ ನಮ್ಮಮ್ಮ ಹತ್ರ, ಏನ್ ಮಾಡ್ತಾರೆ ಹೇಳಿ? ನಾನು ನಮ್ಮಮ್ಮ ಅದೇ ಜಾತ್ರೆಯಲ್ಲಿ ಭಿಕ್ಷೆ ಹೊಡಿದ್ದೀವಿ. ಕಷ್ಟ ಕೊಟ್ಟು ಬೇಜಾರು ತುಂಬ ಆಗುತ್ತೆ ನಮ್ಮಮ್ಮನ ನೆಚ್ಕೊಂಡು. ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಐಶ್ವರ್ಯ ಗೌಡ. ಇನ್ಸ್ಟಾಗ್ರಾಮ್ ಅನ್ನುವಂತಹದ್ದು ಒಂದೊಳ್ಳೆ ರಿಯಾಲಿಟಿ ಶೋ ಅನ್ನೋದಕ್ಕಿಂತ ಹೆಚ್ಚು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಷ್ಟೋ ಜನಕ್ಕೆ ಒಂದು ಪ್ಲಾಟ್ಫಾರ್ಮ್ ನ ಸೃಷ್ಟಿ ಮಾಡಿ ಕೊಟ್ಟಿರುವಂತದ್ದು. ಇವತ್ತು ನಮ್ ಜೊತೆ ಆ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಕೆಳಗಿದವರು ಮೇಲ್ ಬಂದು ನಿಂತವರು. ಅವ್ರ ಬಗ್ಗೆ ಹೇಳ್ಬೇಕು ಅಂತಾನೆ ಒಂದೆರಡು ಲೈನ್ ನ ಬರ್ಕೊಂಡ್ ಬಂದಿದ್ದೀನಿ. ಅದನ್ನ ಹೇಳ್ತೀನಿ. ಜೋಗದಲ್ಲಿ ನೀರು ಧುಮುಕು, ಸೀರೆಯಲ್ಲಿ ಹೆಣ್ಣಿನ ನಡೆ ತುಳುಕು, ತುಂಬದಿದ್ರೆ ಕೊಡ ಕೂಡ ತುಳುಕು. ನಮ್ ಜೊತೆ ಇದಾರೆ ಇವತ್ತು ಅಮುಕುಡುಮುಕು. ಇವತ್ತು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ ಮೇಡಮ್, ಹೇಗಿದ್ದೀರಾ? ಸೂಪರ್. ಹೇಗ್ ನಡೀತಾ ಇದೆ ಜೀವನ ಅಕ್ಕಿ ತರ ಹಾರಾಡ್ತಾ ಇದ್ದೀನಿ. ಸೊ ತುಂಬಾ ಖುಷಿಯಾಗಿದೆ. ಜನಗಳು ಒಳ್ಳೆ ಪ್ರೀತಿ ಕೊಡ್ತಾರೆ. ಆ ಪ್ರೀತಿ ಮುಂದೆ ಏನು ಬೇಡ ಅಂತ ಸಾಕು ಜೀವನದಲ್ಲಿ. ಮೊದಲನೇದಾಗಿ ನಿಮ್ಮ ಒಂದು ಜೀವನದ ಕಿರು ಪರಿಚಯ ಮಾಡ್ಕೊಳ್ಳೋದಾದ್ರೆ, ಓದಿದ್ದು ಬೆಳೆದಿದ್ದು ಎಲ್ಲ ಯಾವ ಊರಲ್ಲಿ, ಯಾವ ಊರು ಮೂಲತಃ ನೀವು? ಮ್ಯಾಮ್ ನನ್ ಬೆಂಗಳೂರವನೇ ಮ್ಯಾಮ್. ಹುಟ್ಟಿದ್ದು ಬೆಳೆದಿದ್ದು ಸಾಯೋದು ಎಲ್ಲ ಇಲ್ಲೇ. ಬೆಂಗಳೂರು ಸಾಧನೆ ಮಾಡೋದು ಇಲ್ಲೇ. ಸಾಧನೆ ಮಾಡ್ತಿದ್ದೀರಾ ಆಲ್ರೆಡಿ ಅಂತ? ಮಾಡ್ಲೇಬೇಕು. ನಾನು ಹುಟ್ಟಿರೋದು ನೋಡಿ ಮೇಡಮ್, ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿರೋದು. ಸೊ ಸಾಧನೆ ಮಾಡ್ಬೇಕಂತ ಹೇಳಿ ಇಳಿದಿದ್ದೀನಿ ಫೀಲ್ಡಿಗೆ. ಸೊ ಎಷ್ಟೇ ಜನ ಫೈಟರ್ ಬಂದ್ರು ಆರ್ಮಿ ತರ ಎಲ್ಲಾರ್ಗು ಎನ್ಕೌಂಟರ್ ಮಾಡ್ಕೊಂಡು ಹೋಯ್ತಾ ಇರ್ತೀನಿ. ತಲೆಗೆಡ್ಸ್ಕೊಳಲ್ಲ. ಹಾಗಂತೀರಾ? ಓಕೆ ಡನ್. ಈಗ ನಿಮ್ಮ ತಂದೆ ತಾಯಿ ಎಲ್ಲ ಏನ್ ಕೆಲಸ ಮಾಡ್ಕೊಂಡಿರೋದು, ಏನ್ ಕತೆ? ಮ್ಯಾಮ್ ನಮ್ಮ ಮಮ್ಮಿ ಬಂದು ಹೂವ ಮಾರ್ತಾರೆ. ನಮ್ ತಂದೆ ಬಂದ್ಬಿಟ್ಟು ಯಶವಂತಪುರ ರೈಲ್ವೆ ಸ್ಟೇಷನ್ ಅಲ್ಲಿ ಕೂಲಿ ಕೆಲಸ ಮಾಡ್ತಾರೆ. ತುಂಬಾ ಕಷ್ಟಪಟ್ಟು ಸಾಕೋರೆ ನನ್ನ. ಸೊ ಇವಾಗ ಅವ್ರಿಗೂ ಒಂದ್ ಸ್ವಲ್ಪ ಖುಷಿ ಆಗಿದೆ, ನನ್ ಮಗ ಏನೋ ಒಂದ್ ಮಾಡ್ತಾನೆ ಅಂತ. ಸೊ ಈ ಖುಷಿನ ನಾನ್ ಸಾಯೋವರೆಗೂ ಇದೇ ತರ ಖುಷಿಯಾಗಿರ್ಲಿ ಅಂತ ನನ್ ತಂದೆ ತಾಯಿ. ಯಾಕಂದ್ರೆ ತುಂಬಾ ಕಷ್ಟಪಟ್ಟು ನನ್ನ ಸಾಕೋರೆ. ಏನೋ ಒಂದ್ ಸಾಧನೆ ಮಾಡ್ತಾ ಇದೀನಿ, ಜನಗಳು ಪ್ರೀತಿ ಕೊಡ್ತವ್ರೆ. ಸೊ ದುಡ್ಡ ಜನ ಅಂದ್ರೆ ನಾನ್ ಜನ ಅಂತೀನಿ. ಯಾಕಂದ್ರೆ ಜನದ ಮುಖದಲ್ಲಿ ತುಂಬಾ ಖುಷಿ ಇದೆ. ಸೊ ಆ ಖುಷಿ ನನಗ್ ಕೊಟ್ಟವ್ರೆ. ಇವತ್ತು ಅಮ್ಕುಡುಮ್ಕಂಗಿ ತುಂಬಾ ಹೆಸರು ಮಾಡಿದೀನಿ, ಖುಷಿಯಾಗಿದೆ ನನ್ಗೆ. ಓಕೆ, ನೀವ್ ಹೇಳೋ ಪ್ರಕಾರ ದುಡ್ಡಿಗಿಂತ ಜನನೇ ಇಂಪಾರ್ಟೆಂಟ್ ಅಂತೀರಾ? ಹಾ ಮ್ಯಾಮ್. ಯಾಕೆ ಮ್ಯಾಮ್? ದುಡ್ಡು ಎಷ್ಟ್ ದಿನ ಅವ್ರಿಗಿರುತ್ತೆ. ನಾವ್ ಕಾಪಾಡ್ಕೊಂಡಿರೋ ಜನ ಸಾಯೋರ್ಗು ಇರ್ತಾರಲ್ಲ. ಬಟ್ ಜನ ಬರೋದೇ ದುಡ್ಡು ನೋಡಿ ಅಲ್ವಾ? ನಿಮ್ ಹತ್ರ ದುಡ್ಡು ಇತ್ತು ಅಂದ್ರೆ ಜನ ಬಂದ್ ನಿಲ್ತಾರಲ್ಲ. ದುಡ್ಡು ಆರಾಮಾಗಿ ಮಾಡೋಣ, ಜನದಿಂದ ದುಡ್ಡು ಮಾಡೋಣ ಅಂತ. ಹಂಗ ಎಲ್ಲರೂ ದುಡ್ಡು ಅಂತ ಹೋದ್ರೆ ದುಡ್ಡು ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಜನ ಮಾಡೋದು ಇನ್ನೂ ತುಂಬಾ ಕಷ್ಟ ಆಗೋಗುತ್ತೆ. ದುಡ್ಡೇನ್ ಹೆಂಗ್ ಬೇಕಂದ್ರೆ ಮಾಡ್ಬೋದು, ಒಳ್ಳೆ ರೀತಿಯಲ್ಲೂ ಮಾಡ್ಬೋದು, ಕೆಟ್ಟ ರೀತಿಯಲ್ಲೂ ಮಾಡ್ಬೋದು. ಜನನ ಮಾಡೋದು ತುಂಬಾ ಕಷ್ಟ ಇದೆ. ಇವತ್ತು ಆ ಜನಗಳ ಮನ್ಸಲ್ಲಿ ಕುತ್ಕೊಂಡಿದೀನಿ ಅಮ್ಕುಡುಮ್ಕು ಆಗಿ ಅಂತ ಹೇಳಿದ್ರೆ ನನ್ಗೆ ತುಂಬಾ ಖುಷಿ ಇದೆ. ಓಕೆ, ಯಾವ ವಿಡಿಯೋ ನೋಡಿದ್ರು ಅಮ್ಕುಡುಮ್ಕು ಅಂದ್ರೆ ಏನಾದ್ರ ಅರ್ಥ ಏನು? ಅಮ್ಕುಡುಮ್ಕು ಮ್ಯಾಮ್ ಅಮ್ಕುಡುಮ್ಕು ಅನ್ನೋದು ತುಂಬಾ ಇದೆ ಮ್ಯಾಮ್. ಅಮ್ಕುಡುಮ್ಕು ಅಂದ್ರೆ ತುಂಬಾ
ಅಂದ್ರೆ ನಾನು ನಂಬಿ ತುಂಬಾ ಜನ ನನಗೆ ಸಾಥ್ ಕೊಡ್ತೀನಿ ಅಂತ ಅಮ್ಕೊಂಡ್ರು, ತುಂಬಾ ಜನ ನನ್ನ ಯೂಸ್ ಮಾಡ್ಕೊಂಡ್ರು. ಅದಕ್ಕೆ ಒಂದು ಮೈಂಡ್ ರೀಸನ್ ಅಮ್ಕೋ ಡುಮ್ಕೋ ಅಂತ. ನನ್ನ ಅದೇ ಸ್ಟಾರ್ಟಿಂಗ್ ಬೇಕು ಅಂದ್ರೆ ಅಮ್ಮಕು ಅಂತಾರೆ, ಆಮೇಲೆ ಡುಮುಕ್ಸ್ತಾರೆ. ಸೊ ತುಂಬಾ ಕೆಟ್ಟದು ಮಾಡೋರೆ, ಒಳ್ಳೇದು ಮಾಡೋರೆ. ಇವತ್ತು ಅವ್ರ ಮುಂದೆ ನಾನ್ ಚೆನ್ನಾಗಿದ್ದೀನಿ, ಅವ್ರ ಮಕ್ಳೇ ಬಂದು ನನ್ಗೆ ಫ್ಯಾನು ಅಂತ ಹೇಳಿ ಫೋಟೋ ತಗ್ಸ್ಕೊಂತಾರೆ, ಸಾಕು. ಆ ಲೆವೆಲ್ಗೆ ಬೆಳ್ದಿದ್ದೀನಿ. ಇನ್ನು ಎತ್ತರ ಮಟ್ಟಿಗೆ ಬೆಳಿಬೇಕು, ಫಿಲಮ್ ಅಲ್ಲಿ ಮಾಡ್ಬೇಕು, ರಿಯಾಲಿಟಿ ಶೋಸ್ ಮಾಡ್ಬೇಕು. ಸೊ ಇದಕ್ಕೆಲ್ಲ ಮೈಂಡ್ ಜನ ಬೇಕು. ದುಡ್ಡು ಇದ್ರೆ ಆಗುತ್ತಾ ಮ್ಯಾಮ್? ಟ್ಯಾಲೆಂಟ್ ಬೇಕಾಗಿಲ್ವಾ? ಆ ಟ್ಯಾಲೆಂಟ್ ಇರೋದಕ್ಕೆ ಜನ ಸಪೋರ್ಟ್ ಮಾಡೋದು. ಏನ್ ಟ್ಯಾಲೆಂಟ್ ಇದೆ ನಿಮ್ಮಲ್ಲಿ? ಮ್ಯಾಮ್ ಎಲ್ಲ ಇದೆ. ನಾನು ರಂಗಭೂಮಿಯಲ್ಲಿ ಆಕ್ಟಿಂಗ್ ಮಾಡಿದ್ದೀನಿ, ರಂಗಭೂಮಿ ಕಲಾಕ್ಷೇತ್ರದಲ್ಲಿ 50 ವರ್ಷ ತಾತಂದೆಲ್ಲ ಆಕ್ಟ್ ಮಾಡಿದ್ದೀನಿ. ಇನ್ನೊಂದು ಮಲಯಾಳಿ ಮೂವೀಸ್ ಅಲ್ಲಿ ಆಕ್ಟ್ ಮಾಡಿದ್ದೀನಿ, ತುಂಬಾ ಮಾಡಿದ್ದೀನಿ. ಬಟ್ ಜನಕ್ಕೆ ಗೊತ್ತಿಲ್ಲ ಅಷ್ಟೇ. ಜನರು ನನ್ನ ಉಮ್ಕು ಹಾಗೆ ನೋಡೋರೆ, ನನ್ನ ಹಿಂದಿನ ಸ್ಟೋರಿ ಏನೋ ಗೊತ್ತಿಲ್ಲ. ಏನ್ ವಿದ್ಯಾಭ್ಯಾಸ ಏನಾಗಿದೆ ಮ್ಯಾಮ್? ಡಿಗ್ರಿ BCom ಕಂಪ್ಲೀಟ್ ಮಾಡಿದ್ದೀನಿ. ಆರ್ಮಿ ಆಗೋಣ ಅಂತಿತ್ತು. ಆ ಟೈಮಲ್ಲಿ ಆರ್ಮಿ ಆಗಕ್ಕಾಗಿಲ್ಲ, ಕೇಸು ಅದು ಅಂತ ಹಾಕ್ಸಿ ಸೊ ಲೈಫ್ ನ ಸ್ಕ್ರಾಪ್ ಮಾಡಿದ್ರು. ಏನೋ ಒಂದು ಅದೇ ಅದೆಲ್ಲ ಬೇಡ ಬಿಡಿ. ಹೇಳಿ, ಏನ್ ಕೇಸ್ ಆಗಿತ್ತು, ಏನಾಗಿತ್ತು? ಅಂದ್ರೆ ಅದೇ ಜಗಳ ಗಿಗ್ಲದು ಅದು ಅಂತ ಏನ್ ಜಗಳ ಆಗಿತ್ತು, ಏನ್ ಕತೆ? ಅಯ್ಯೋ ಮ್ಯಾಮ್, ಅದೊಂದ್ ದೊಡ್ಡ ಸ್ಟೋರಿ. ಹೇಳಿ, ಆತರ ಮಾಡ್ಬಿಟ್ಟು ಮಾಡಿ ಹೇಳಿ. ಅದೇ ಜಗಳ ಗಿಗ್ಲ ಏನ್ ಜಗಳ? ನನ್ ಮೇಲೆ ಮಾಡ್ಕೊಂಡಿ, ಏನೋ ಮಾಡಿಲ್ದಿರ ತಪ್ಪಿಗೆ ಕೇಸ್ ಹಾಕಿ ಆತರ ಎಲ್ಲ ಮಾಡ್ಕೊಂಡು ನನ್ನ ಹೆಸರನ್ನ ಇಲ್ಲ ಆತರ ನನ್ನ ಹೆಸರನ್ನ ಹಾಳು ಮಾಡಿ, ಅದೆಲ್ಲ ಆದ್ಮೇಲೆ ನಾನು ಆರ್ಮಿ ಹೋಗೋಣ ಅಂತ ಪ್ಲಾನ್ ಇತ್ತು, ಎಲ್ಲ ಹಾಳಾಗೋಯ್ತು. ಓದ್ಬೇಕು ಅನ್ಕೊಂಡಿದ್ದೆ, ಆಗಿಲ್ಲ. ಇದೆಲ್ಲ ಆಗ್ಬಿಟ್ಮೇಲೆ ಲಾಸ್ಟ್ ಆಗಿ ಏನಾಯ್ತು, ಸರಿ ಹೋಗ್ಲಿ ಆರ್ಮಿ ಆಗಿಲ್ಲ, ಸೊ ಕರ್ನಾಟಕಗನ ಆರ್ಮಿ ತರ ಕಾಯೋಣ ಅಂತ ಹೇಳಿ ಅಮ್ಕುಡುಮ್ಕು ರೂಪದಲ್ಲಿ ಬಂದೆ. ಇವತ್ತು ಕಾಳಿ ಅಮ್ಮನ್ ತರ ಗಟ್ಟಿಯಾಗಿ ಕುತ್ಕೊಂಡಿದೀನಿ. ನೀವು ಕರ್ನಾಟಕನ ಆರ್ಮಿಯಾಗ ಕಾಪಾಡ್ತಿದ್ರ ಅಥವಾ ಧ್ರುವ ಅವ್ರನ್ನ ಆರ್ಮಿಯಾಗ ನಮ್ಮ ಅಣ್ಣ ಮ್ಯಾಮ್ ಅವರು. ಅವ್ರು ಬಂದು ಅವ್ರನ್ನ ನಾನು ದೇವ್ರ ರೂಪದಲ್ಲಿ ನೋಡ್ತೀನಿ. ನಾವ್ ಆಂಜನೇಯನ ನೋಡಿಲ್ಲ. ಆ ಅಣ್ಣನ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಆಂಜನೇಯನ್ ತರ ನಮ್ಗೆ ಬಳ ಸಿಗುತ್ತೆ. ಪವರು ಧ್ರುವಣ್ಣ, ಶಕ್ತಿ, ಅನ್ನ ಹೇಳ್ದವ್ರಿಗೆ ಅನ್ನದಾತ, ಒಟ್ಟಲ್ಲಿ ಅಪ್ಪ ಅಮ್ಮ ಧ್ರುವಣ್ಣ. ಓಕೆ, ನೀವ್ ಅವರ ಒಂದ್ ಪಕ್ಕದಲ್ಲಿ ನಿಂತ್ಕೊಂಡು ಒಂದ್ ವಿಡಿಯೋ ಮಾಡ್ತೀರಾ, ಅದೇ ನಿಮಗೆ ಎಲ್ಲೋ ಒಂದ್ ಕಡೆ ಕೈ ಅದೇ ಒಂದಕ್ಕಿಂತ ಅಪ್ಪ ಅಮ್ಮ ಮ್ಯಾಮ್. ಧ್ರುವಣ್ಣ ನನ್ಗೆ ಅಪ್ಪ ಅಮ್ಮ, ಓಪನ್ ಆಗಿ ಹೇಳ್ತೀನಿ. ಎಷ್ಟೋ ಜನ ಹೇಳ್ಬೋದು ನನಗ್ ಸಾಥ್ ಕೊಡ್ತೀನಿ, ನಿನಗ್ ಸಾಥ್ ಕೊಡ್ತೀನಿ, ಯಾರಿಗಾಗಲ್ಲ ಮ್ಯಾಮ್ ಈಗಿನ ಕಾಲದಲ್ಲಿ. ಸೊ ನಾನು ಎಲ್ಲೋ ಇದ್ದವನು, ನನಗೆ ಧ್ರುವಣ್ಣ ಅಂದ್ರೆ ಹೆವಿ ಪ್ರಾಣ ಮ್ಯಾಮ್. ಇವಾಗ ಧ್ರುವಣ್ಣನ ಬಗ್ಗೆ ಯಾರೇ ಮಾತಾಡಿದ್ರು ಅಲ್ಲಿ ನಾನು ಜಗಳ ಮಾಡ್ತೀನಿ, ನನ್ನ ಮೇಲೆ ಕೇಸ್ ಆದ್ರೂ ನಾನು ತಲೆಗೆಡ್ಸ್ಕೊಳಲ್ಲ. ಅವ್ರು ಬಂದು ಅದೇ ಹೇಳಿಲ್ವಾ, ನನ್ನ ತಾಯಿ ನನ್ನ ತಂದೆ ತರ ಧ್ರುವಣ್ಣ, ಅವ್ರನ್ನ ಬಿಟ್ಕೊಡಕ್ ಇವತ್ ಬೆಳ್ದಿರೋದಕ್ಕೆ ಕಾರಣ ಧ್ರುವಣ್ಣನೇ. ನಾಳೆ ದಿವಸ ಸತ್ರುನು ಧ್ರುವಣ್ಣ ಹೇಳ್ಕೊಂಡ್ ಸಾಯ್ತೀನಿ, ಅಷ್ಟು ಹೆಮ್ಮೆ ಇದೆ ಧ್ರುವಣ್ಣನ ಮೇಲೆ. ಯಾಕಂದ್ರೆ ದೇವ್ರನ್ನ ನೋಡಿಲ್ಲ ಮ್ಯಾಮ್. ಆ ಅಣ್ಣನ ನಾವು ಹಗ್ ಮಾಡಿದ್ರೆ ಸಾಕು, ನನ್ಗೆ ಏನೋ ಒಂದು ಕೋಟಿ ಇದು ಬೋಟಿ ಇದೆಲ್ಲ ನಾವ್ಕವರಲ್ಲ, ದೇವ್ರನ್ನ ಹಗ್ ಮಾಡ್ದಂಗ ಇರುತ್ತೆ. ಆಂಜನೇಯನ್ ತರ ನಮ್ಮ ಅಣ್ಣ. ಹಂಗಂತೀರಾ? ಓಕೆ, ರೀಲ್ಸ್ ಮಾಡ್ಬೇಕು ಅಂತ ಯಾಕೆ ಅನ್ನಿಸ್ತು? ಈ ಇನ್ಸ್ಟಾಗ್ರಾಮ್ ಅನ್ನುವಂತಹ ಈ ಒಂದ್ ಪ್ಲಾಟ್ಫಾರ್ಮ್ಗೆ ಬರ್ಬೇಕಂತ ಯಾಕೆ ಅನ್ನಿಸ್ತು? ಮ್ಯಾಮ್ ಆಸೆ ಇತ್ತು ನನ್ಗೆ. ಸೊ ಯಾರ್ಯಾರೋ ಬೆಳಿತಾರೆ, ಒಬ್ಬ ಟೀ ಮಾಡೋನು ಸ್ಟಾರ್ ಆಗ್ತವನೆ, ಒಬ್ಬ ಕಸ ಗುಡ್ಸೋನ್ ಸ್ಟಾರ್ ಆಗ್ತವನೆ, ಯಾಕೆ ನಾನ್ ಸ್ಟಾರ್ ಆಗ್ಬಾರ್ದು ಅನ್ಕೊಂಡೆ. ಅವಾಗ ಡಿಸೈಡ್ ಮಾಡಿದೆ ಮ್ಯಾಮ್, ನಾನು ಏನೇ ಮಾಡಿದ್ರು ಜನ ನನ್ನ ಬೆಳೆಸ್ತಾರೆ ಇಲ್ಲ ಅಂತ ನನಗ್ ನಂಬಿಕೆ ಇಲ್ಲ. ಜನಕ್ಕೆ ನಾನು ಎಂಟರ್ಟೈನ್ಮೆಂಟ್ ಕೊಡಕ್ಕೆ ಇವಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಕಾಮಿಡಿ ಆಕ್ಟರ್ ಇಲ್ಲ, ಎಲ್ಲ ಸ್ಟಾರ್ ಆಗೋಗ್ಬಿಟ್ಟವ್ರು, ಎಲ್ಲ ಆಕ್ಟರ್ ಆಗೋಗ್ಬಿಟ್ಟವ್ರು. ನನಗೆ ಒಂದೇ ಒಂದು ಆಸೆ, ನಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಎಂತೆಂತ ಕಾಮಿಡಿ ಆಕ್ಟರ್ಗಳಿದ್ರು ಇವಾಗ ಯಾರು ಇಲ್ಲ ಮ್ಯಾಮ್. ನನ್ಗೆ ಆಸೆ ಇರೋದು ಕನ್ನಡ ಇಂಡಸ್ಟ್ರಿಯಲ್ಲಿ ಕಾಮಿಡಿ ಮ್ಯಾನ್ ನಂಬರ್ 1 ಆಗ್ಬೇಕು ಅಂತ, ಇಡೀ ಇಂಡಿಯಾಗೆ ನಂಬರ್ 1 ಕಾಮಿಡಿಯನ್ ಆಗ್ಬೇಕು ಅಂತ. ಕನ್ನಡ 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 ಅಂತ ಹೆಮ್ಮೆಯಿಂದ ಹೇಳೋಣ ಅಂತ. ನನ್ನ ಎಷ್ಟೋ ಜನ ಹೇಳ್ತಾರೆ ಕೊಂಗ ಅಂತ, ಅವ್ರಿಗೇನ್ ಗೊತ್ತು ಅಲ್ವಾ? ಇರೋದ್ ಕರ್ನಾಟಕದಲ್ಲಿ, ತಿನ್ನೋ ಅನ್ನ ಕನ್ನಡದು. ಸೊ ನಮ್ ತಾಯಿಗೆ ಹೆಮ್ಮೆಯಿಂದ ಹೇಳ್ಕೊಳ ನಾನು ಕನ್ನಡಿಗ ಅಂತ. ಸೊ ಸಾಧನೆ ಮಾಡ್ಬೇಕು, ನಗ್ಸ್ಬೇಕು ಜನಕ್ಕಂದ್ರೆ ತರ್ಲೆ ತರ ಇರ್ಬೇಕು ಮ್ಯಾಮ್. ತರ್ಲೆ, ಹೌದು ನಾನ್ ತರ್ಲೆನೆ. ನಗಿಸ್ತಾ ಇದೀರಾ ಜನರನ್ನ? ತುಂಬಾ ನಗಿಸ್ತಿದೀನಿ ಮ್ಯಾಮ್. ಚಿಕ್ಕ ಮಕ್ಳಿಂದ 50 ವರ್ಷದ ತಾತವರೆಗೂ ನನ್ನ ಖುಷಿ ಪಡ್ತಾರೆ, ವಿಡಿಯೋ ಕಾಲ್ ಅಲ್ಲಿ ದಿನ ಮಾತಾಡ್ತಾರೆ. ಇನ್ನೇನ್ ಬೇಕು ಹೇಳಿ? ಸೊ ನಾನ್ ಖುಷಿಯಾಗಿದ್ದೀನಿ, ಸಂತೋಷದಿಂದ ಇದ್ದೀನಿ ಅಷ್ಟೇ. ಓಕೆ, ಈ ರೀಲ್ಸ್ ಅನ್ನುವಂತಹ ಫೀಲ್ಡ್ ನೀವು ಚೂಸ್ ಮಾಡ್ಕೊಂಡ್ರಿ, ಬಟ್ ನಿಮ್ಗೆ ಬಂದಿರುವಂತಹ ಒಂದಷ್ಟು ನೆಗೆಟಿವ್ ಬರುತ್ತೆ, ಒಂದಷ್ಟು ಪಾಸಿಟಿವ್ ಬರುತ್ತೆ. ನಿಮ್ನ ಕುಗ್ಗಿಸಿಲ್ವಾ ಅದೆಲ್ಲ? ಮ್ಯಾಮ್ ನಾನು ಹೇಳಿಲ್ಲ ಮ್ಯಾಮ್, ನಾನು ಆರ್ಮಿ ಆಗಕ್ ಬಂದಿದ್ದೀನಿ.
10 ಜನ ನನಗೆ ಶೂಟ್ ಮಾಡಕ್ ಪ್ಲಾನ್ ಮಾಡ್ತಾರೆ. ಸಾಯ್ತೀನ ಮ್ಯಾಮ್ ನಾನು? ತಿರ್ಗಾ ಬಂದ್ ಸಾಯ್ಸಲ್ವಾ ನಾನು? ಏನ್ ಮ್ಯಾಮ್ ನೀವು ಹಿಂಗ ಒಂದೇ ಸರಿ ಸಾಯಿಸ್ಬಿಟ್ರೆ ಇನ್ ತಿರ್ಗಾ ಹೆಂಗ್ ಬರಕಾಗತ್ತೆ ನೀವು? ಮ್ಯಾಮ್ ಅದಕ್ಕೆ ಶಕ್ತಿ ಅಂತ ತುಂಬಾ ಜನ ಇಲ್ವಾ? ನಮ್ಮ ಅಪ್ಪ ಅಮ್ಮ ಇಲ್ವಾ ಮ್ಯಾಮ್? ಸಾಯಿಸಿದ್ರೆ ರೀಸೆಂಟ್ ಆಗಿ ಆಕ್ಸಿಡೆಂಟ್ ಅಲ್ಲಿ ಸತ್ತೆ, ಬದುಕಿಲ್ವಾ? 4 ವರ್ಷ ಹಿಂದೆ ಹಾರ್ಟ್ ಪ್ರಾಬ್ಲಮ್ ಇತ್ತು, ಸಾಯಕ್ ಹೋಗಿದ್ದೆ, ಬದುಕ್ಸಿಲ್ವಾ? ಈ ತರ ಅಣ್ಣಂದಿರ್ ತುಂಬಾ ಜನ ಅವ್ರೆ. ಇವಾಗ ಅಣ್ಣ ಅಪ್ಪ ಅಮ್ಮ ಅನ್ನೋದಕ್ಕಿಂತ ಧ್ರುವ ಅಣ್ಣ ಅವ್ರೆ ಸಾಕು. ಸತ್ತಿದ್ರು ನಾನು ಎಬ್ಬರ್ಸಿ ಕರ್ಕೊಂಡ್ ಬರ್ತಾರೆ. ಆಕ್ಸಿಡೆಂಟ್ ಅಂದಾಗ ನೆನಪಾಯ್ತು, ಒಂದಷ್ಟು ಜನ ಹೇಳಿದ್ರು ಅಟ್ಯಾಕ್ ಅಂತ ಅಂದ್ರು. ಅದೇನ್ ಅಟ್ಯಾಕ್, ಏನ್ ಕತೆ? ಮ್ಯಾಮ್ ಅಟ್ಯಾಕ್ ಮಾಡಕ್ಕೆ ನಾನು ಚಿಕ್ಕ ವಯಸ್ಸಲ್ಲಿ ಗೋಲಿ ಆಡ್ದಂಗ ಅನ್ಕೊಂಡ್ಬಿಟ್ಟವ್ರ ಮ್ಯಾಮ್. ಇವಾಗ 8 ಸೆಕೆಂಡ್ ಅಲ್ಲಿ ಹಿಡಿತಾರೆ ಮ್ಯಾಮ್ ಬೆಂಗಳೂರು ಪೊಲೀಸ್ ಅವರು. ಅಟ್ಯಾಕ್ ಮಾಡೋ ತರ ನಾನೇನು ಗುಲಾಬ್ ಜಾಮೂನ್ ತಿನ್ನೋ ಹುಡುಗ ಅಲ್ಲ ಮ್ಯಾಮ್. ಅವ್ರಿಗೆ ಜಾಮೂನ್ ತಿನ್ಸ್ಬಿಟ್ಟು ಬಂದ್ಬಿಡ್ತೀನಿ. ತಿನ್ಸಿದೀರಾ ಜಾಮೂನ್? ತುಂಬಾ ಜನಕ್ಕೆ ತಿನ್ಸಿದೀನಿ. ನನಗ್ ಜಾಮೂನ್ ತಿನ್ಸ್ಬೇಕನ್ನೋರ್ಗೆಲ್ಲ ಜಾಮೂನ್ ತಿನ್ಸ್ಬಿಟ್ಟಿದೀನಿ. ಯಾವ ಕಾರಣಕ್ಕೆ ಮ್ಯಾಮ್? ಅದೇ ಎಷ್ಟೋ ಜನಕ್ಕೆ ಆಗಲ್ಲ, ಸ್ವಲ್ಪ ಜನಕ್ಕೆ ಆಗುತ್ತೆ. ಆಗೋರ ಜೊತೆಲೂ ಚೆನ್ನಾಗಿರ್ಬೇಕು, ಆಗ್ದಿರೋರ ಜೊತೆಲೂ ಚೆನ್ನಾಗಿರ್ಬೇಕು. ಮೈಂಡ್ ನಾನ್ ಹೆಸರು ಮಾಡ್ಬೇಕು. ಹೆಸರು ಮಾಡಕಂತ ಬಂದಿರುವಾಗ ಇಬ್ರು ಬರ್ತಾರೆ ಸೆಂಟ್ರಲ್ಲಿ, ಅವನು ಬರ್ತಾನೆ ಇವನು ಬರ್ತಾನೆ. ಇಬ್ಬರಿಗೂ ನಾನು ಒಂದೇ ಹೇಳ್ಬೇಕು, ನೀನು ಬೇಕು ನೀನು ಬೇಕು. ಅದಕ್ಕಂತ ನಾನು ಕೆಲ್ಸ ಆಗೋವರ್ಗು ಇಕ್ಕೊಳಲ್ಲ ಅವ್ರನ್ನ. ಬೇಕಾಗ್ತಾರೆ ಒಂದಲ್ಲ ಒಂದ್ ಟೈಮ್ಗೆ. ಹೆಸರು ಮಾಡ್ಬೇಕು ಅಂತ ಹೇಳಿ ಬಂದಿದ್ದೀರಾ? ಹೆಸರು ಮಾಡ್ಬೇಕು. ಬಟ್ ಆ ಹೆಸರನ್ನ ಇದೇ ರೂಟ್ ಅಲ್ಲೇ ಯಾಕೆ ಹೆಸರು ಮಾಡ್ಬೇಕು? ಮಾಡ್ಬೋದಿತ್ತು. ಎಲ್ಲಾರು ಒಂದೊಂದ್ ಹೆಸರಲ್ಲಿ ಮಾಡ್ಬೋದಲ್ಲ. ಹಾಯ್ ಅಲ್ವಾ? ಅಂದ್ರೆ ಯಾವ ರೀತಿ ಹೆಸರು? ಇವೇನು ಏನಾಗಿದೆ ಗೊತ್ತಾ, ಈ ಪ್ಲಾಟ್ಫಾರ್ಮ್ ಅನ್ನುವಂಥದ್ದು ಒಂದ್ ಒಳ್ಳೆ ರೀತಿಯಲ್ಲಿ ಹೋಗ್ಬೋದು. ಹೆಸರು ಮಾಡ್ಬೇಕು ಅಂತ ಸಾಮಾಜಿಕ ಕಾರ್ಯ ಇದ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಇಲ್ಲ ಮ್ಯಾಮ್ ನನ್ನ ಹತ್ರ ಮಾಡಕ್ಕೆ. ಜನ ಬೆಂಬಲ ಇದೆ ಅಂದ್ರೆ ಸಾಕು. ಜನ ಇದಾರಲ್ಲ, ಇವಾಗ ಒಂದ್ 10 ಜನನ ನಾನ್ ಕರ್ದಿ ನಾನ್ ಕಾಸು ಕೊಟ್ಟಿ ನಾನು ಒಳ್ಳೆನಾಗ್ಬೇಕಂತ ಬೇಕಾಗಿಲ್ಲ. ನಾನ್ ಕರ್ದೆ 10 ಇಲ್ಲ 50 ಜನನು ಬರ್ತಾರೆ, ನಾನು ಇಷ್ಟಪಟ್ಟು ಬರ್ತಾರೆ ಸಾಕು. ಎಲ್ರಿಗೂ ಇಷ್ಟ ಆಗಿದ್ದೀರಾ? ನೀವೀಗ ಯಾರನ್ನೇ ಕರೆದ್ರು ಬಂದ್ಬಿಡ್ತಾರ ಮ್ಯಾಮ್? ಬರ್ತಾರೆ ಮ್ಯಾಮ್ ಸಾಕು. ಸೊ ಒಂದ್ ಆಕ್ಟರ್ ಮನೆಗ್ ಹೋಗ್ಬೇಕಂದ್ರು ಮನೇಲಿ ಕುಣ್ಸಿ ಊಟ ಹಾಕ್ತಾರಂದ್ರೆ ಅದಕ್ ನಾನು ಏನೋ ಮಾಡಿದೀನಿ ಅಂತ ತಾನೆ. ಎಲ್ಲರ ತರ ನಾನ್ ಆಗಿಲ್ಲ ಅಲ್ಲ. ನನ್ಗೆ ಒಂದೇ ಆಸೆ ಇದ್ದಿದ್ದು, ನಾನ್ ರೀಲ್ ಸ್ಟಾರ್ ಆಗಕ್ ಬಂದಿಲ್ಲ, ಇಲ್ಲಿ ಗ್ಯಾಂಗ್ ಸ್ಟಾರ್ ಆಗಕ್ ಬಂದಿದ್ದೀನಿ. ಏನಂತೀರಾ? ವಿಡಿಯೋ ಕಡೆ ಆಗಿದ್ದೀರಾ ಗ್ಯಾಂಗ್ಸ್ಟರ್? ಮ್ಯಾಮ್ ಆಗಿದ್ದೀನಿ. ಈಗ ಅದಕ್ಕೆ ಚೆನ್ನಾಗಿದ್ದೀನಲ್ಲ. ಗ್ಯಾಂಗ್ಸ್ಟರ್ ಆಗಿದ್ದಕ್ಕೆ ಚೆನ್ನಾಗಿದ್ದೀರಾ? ಹೌದು. ಓಕೆ, ಏನು ಕೆಲಸ ಮಾಡ್ಕೊಂಡಿದೀರಾ ಅಂತ? ಮ್ಯಾಮ್ ಕೆಲ್ಸ ಅಂದ್ರೆ ನಮ್ಮ ಅಪ್ಪ ಅಂದು ಅದೇ ಕೂಲಿ ಕೆಲಸ ಮಾಡ್ಕೊಂಡಿದ್ರು. ಇವಾಗ ನಮ್ಮ ಅಪ್ಪನ್ಗೆ ಒಂದು ಒಳ್ಳೆ ದಾರಿಯಲ್ಲಿ ಅಂದ್ರೆ ನಮ್ಮ ಅಪ್ಪಗೆ ಒಂದ್ ಒಳ್ಳೆ ಅದೇ ರೈಲ್ವೆ ಸ್ಟೇಷನ್ ಅಲ್ಲಿ 22 ವರ್ಷದಿಂದ ನಮ್ಮ ಅಪ್ಪ ಕೂಲಿ ಕೆಲಸ ಮಾಡ್ತಾರೆ. ನಮ್ಮ ಅಪ್ಪನ್ಗೆ ಒಂದ್ ಕಾಂಟ್ರಾಕ್ಟ್ ಹಾಕಿ ನಮ್ಮ ಅಪ್ಪನ ಓನರ್ ಸ್ಥಾನದಲ್ಲಿ ಕುಂತ್ಸೋಣ ಅಂತ, ಅದೇ ಯಶವಂತಪುರ ರೈಲ್ವೆ ಸ್ಟೇಷನ್ ಅಲ್ಲೇ ಓನರ್ ಆಗಿ ನಮ್ಮಪ್ಪ ಮಾಡ್ತಾ ಇದ್ರು ಕೆಲಸ. ಓನರ್ ಆಗಿ ಮಾಡ್ತಾ ಇದ್ರು. ಇವಾಗ ಅಪ್ಪಂದು ಕೈ ನಡೀತಾ ಇಲ್ಲ, ಸ್ವಲ್ಪ ಅಪ್ಪ ವೀಕ್ ಆಗವ್ರೆ ಅಂತ ಅಪ್ಪ ಅದೇ ಕೆಲ್ಸದಲ್ಲೇ ಕೂಲಿ ಕೆಲಸ ಮಾಡ್ತಾರೆ. ನೀವು ಅದಕ್ಕೆ ನಮ್ಮ ಅಪ್ಪನ ಅದೇ ರೈಲ್ವೆ ಸ್ಟೇಷನ್ ಅಲ್ಲಿ ಓನರ್ ಆಗಿ ಮಾಡಿ ಅದೇ 50 ಜನಕ್ಕೆ ನಮ್ಮ ಅಪ್ಪ ಓನರ್ ಆಗಿ ಪೇಮೆಂಟ್ ಕೊಡೋ ತರ ಮಾಡ್ತೀನಿ. ಅದು 6 ತಿಂಗಳಾಗುತ್ತೋ 1 ವರ್ಷ ಆಗುತ್ತೋ ಖಂಡಿತ ಮಾಡೇ ಮಾಡ್ತೀನಿ. ನಮ್ಮ ಅಪ್ಪನ ರಾಜ ತರಾನೇ ಕೊನಿಸ್ತೀನಿ ಅಲ್ಲಿ ಅಂತ. ಅದಕ್ಕೋಸ್ಕರ ನೀವು ಕಾರ್ಯ ಮಾಡ್ತಾ ಇದ್ದೀರಾ? ನಾನ್ ಕೆಲಸ ಮಾಡ್ತಾ ಇದ್ದೀನಿ, ಏನೇ ಕೆಲಸ ಕೊಟ್ರು ಮಾಡ್ತೀನಿ ಮ್ಯಾಮ್. ಇವಾಗ ನನ್ನ ಮುಖಾಂಗ್ ನೋಡಿರೋ ಜನ ಇದೇ ಒಂದು 5 ವರ್ಷದಿಂದ ಪ್ರೊಡಕ್ಷನ್ ಕೆಲಸ ಮಾಡಿದ್ದೆ, ಲೈಟ್ ಅಲ್ಲಿ ಕೆಲಸ ಮಾಡಿದ್ದೆ, ಆಮೇಲೆ ಛತ್ರಿ ಹಿಡಿದಿದ್ದೆ ಒಬ್ಬರಿಗೆ. ಇವತ್ ಬಂದು ಅವ್ರ ಮನೆಯವರು ಅವ್ರ ಮಕ್ಳೆಲ್ಲ ಬಂದು ನನ್ನ ಹತ್ರ ಫೋಟೋ ತಗ್ಸ್ಕೊಂತಾರೆ. ತುಂಬಾ ಖುಷಿ ಆಗುತ್ತೆ ನನ್ಗೆ. ಆವಾಗ ಅನಿಸ್ತಾ ಇತ್ತು ನನ್ಗುನು, ಏನಂದ್ರೆ ಒಂದ್ ಸಾಧನೆ ಮಾಡ್ಬೇಕಲ್ಲ. ಹೆವಿ ನನ್ ಮನ್ಸೆ ಹೊಡೆದೋಗ್ಬಿಟ್ಟಿತ್ತು ಮ್ಯಾಮ್. ನನ್ಗೆ ಆರ್ಟಿಸ್ಟ್ ಆಗಿ ನನ್ನ ಕರ್ಸಿ ಕಸ ಗುಡಿಸ್ತಿದ್ರು, ಅವ್ರ ಹತ್ರ ಛತ್ರಿ ಹಿಡಿಸ್ತಾ ಇದ್ರು. ಅವನ್ಗೆ ಬಟ್ಟೆನೂ ನಾನೇ ಹಾಕ್ಬೇಕಾಗಿತ್ತು. ಇವತ್ ನೋಡ್ತೀನಿ ಅವಾಗೇನೋ ಅವ್ರ ಅಪ್ಪ ಅಮ್ಮನ ಕಾಸು ನಡೀತಾ ಇತ್ತು, ಮಾಡ್ಕೊಂಡ್ರು. ನಮ್ಮ ಅಪ್ಪ ಅಮ್ಮನ ಹತ್ರ ಏನಿಲ್ಲ ಮ್ಯಾಮ್. ನಾವೇನು ಆಸ್ತಿ ಮಾಡಿಲ್ಲ, ಏನು ಮಾಡಿಲ್ಲ. ನಾನ್ ಮಾಡಿರೋ ಆಸ್ತಿ ಅಂದ್ರೆ ನಾನ್ ಜನನ ಗಳಿಸಿದ್ದೀನಿ ಸಾಕು, ಅದೇ ನನ್ಗೆ ಆಸ್ತಿ. ಈ ಜನನ್ ಗಳಿಸಕ್ ಎಷ್ಟು ಕಷ್ಟಪಟ್ಟಿದ್ದೀರಾ ಮ್ಯಾಮ್? ಎಷ್ಟು ಕಷ್ಟ ಅಂದ್ರೆ ಇದು ಹೇಳಷ್ಟು ಸುಲಭ ಅಲ್ಲ ಮ್ಯಾಮ್. ಜನ ಇವತ್ತಿನವರೆಗೂ ಒಳ್ಳೆಯವ್ರಿಗೂ ಸಪೋರ್ಟ್ ಮಾಡ್ತಾರೆ, ಕೆಟ್ಟವ್ರಿಗೂ ಸಪೋರ್ಟ್ ಮಾಡ್ತಾರೆ. ನನ್ಗೆ ಏನು ಇಲ್ಲ, ಜನ ನನಗ್ ಸಪೋರ್ಟ್ ಮಾಡೋರಲ್ಲ, ಅದೊಂದು ಖುಷಿ ಮ್ಯಾಮ್. ನಾನು ₹1 ಕೊಟ್ಟಿಲ್ಲ, ಇದ್ ಮಾಡಿಲ್ಲ. ನನ್ನಿಂದ ನನ್ಗೆ ಆಗಿರೋ ಕಷ್ಟನ ನಾನು ಹೇಳ್ಕೊಂಡು ಬೆಳೆದಿದ್ದೀನಿ ಅಷ್ಟೇ. ಅದಕ್ಕೆ ಜನ ಸಪೋರ್ಟ್ ಮಾಡೋದೊಂದು ಖುಷಿ ಇದೆ ನನಗೆ.
ಆಗ್ಲೇ ಹೇಳಿದ್ರೆ ಮನೇಲಿ ತುಂಬಾ ಕಷ್ಟಪಟ್ಟು ಬೆಳೆಸಿದ್ದಾರೆ ಅನ್ನುವಂಥದ್ದು. ಹೌದು ಈ ಮ್ಯಾಮ್. ಒಂದೊಂದು ನೀವು ರೀಲ್ಸ್ ಮಾಡಿದಾಗ ನಿಮ್ಮನ್ನ ಕೆಟ್ಟ ರೀತಿಯಲ್ಲೇ ಬಿಂಬಿಸ್ತಾರೆ, ಅದನ್ನೆಲ್ಲ ನೋಡಿದಾಗ ಮನೇಲಿ ಏನ್ ಹೇಳ್ತಾರೆ? ಖುಷಿ ಪಡ್ತಾರೆ, ನೆಗೆಟಿವ್. ಎಲ್ಲಾನು ಖುಷಿ ಪಡ್ತಾರೆ. ನಮ್ಮ ಅಮ್ಮಗೆ ಏನ್ ಗೊತ್ತಾ ಮ್ಯಾಮ್, ಹ್ಮ್. ನಮ್ಮಮ್ಮ ಹುಡ್ದಾಗಿಂದ ಎಲ್ಲ ಆಕ್ಟರ್ಗಳನ್ನ ನೋಡ್ಕೊಂಡ್ ಬಂದಿರೋದು. ಹ್ಮ್. ಎಲ್ಲಾರ್ಗು ನಡ್ದಿರೋದೆ. ಹ್ಮ್. ಯಾರು ಇಲ್ಲಿ ಒಳ್ಳೆಯವ್ರಾಗಿರೋರ್ನು ಕೆಟ್ಟವ್ರು ಮಾಡ್ಬಿಡ್ತಾರೆ 2 ಸೆಕೆಂಡ್ ಅಲ್ಲಿ. ಸೊ ಆತರ ನನ್ಗೆ ಏನ್ ಕೆಟ್ಟದೇನ್ ಆಗಿಲ್ಲ, ಏನ್ ಕಮೆಂಟ್ ತಾನೇ ಹೊಡಿತಾರೆ, ಖುಷಿ ಪಡೋಣ, ನನ್ಗೂ ಇದಾರಲ್ಲ ಕಮೆಂಟ್ ಹೊಡಿಯೋರು ಇದಾರಲ್ಲ ಅಂತ. ಆ ಜನನು ಇದಾರಲ್ಲ ಅಂತ. ಮ್ಯಾಮ್ ಇವತ್ ನಾನು ಒಳ್ಳೆಯವನ ಕೆಟ್ಟವನ ನನಗೆ ಗೊತ್ತು. ನಾನು ಒಳ್ಳೆಯವನು ಇಲ್ಲ ಕೆಟ್ಟವನು ಇಲ್ಲ, ನಾನು ಮನುಷ್ಯ ಅಷ್ಟೇ. ಮನುಷ್ಯನ್ಗೆ ಎರಡೂ ಇರುತ್ತೆ. ನಾನು ಒಂದು ಸೈಕೋ, ಆ ಥರ ನಾನು ಜೀವನ ಮಾಡೋದು. ಸೊ ಕಮೆಂಟ್ ಹೊಡೆಯೋರಿಗೆ ಒಬ್ಬ ಅಮ್ಮ ಅಂತಾನೆ, ಅಕ್ಕ ಅಂತಾನೆ, ಏನೇನೋ ಹೇಳ್ತಾನೆ. ನಾನು ಅಮ್ಮನೂ ಎತ್ಕೊಂತೀನಿ, ಅಕ್ಕನೂ ಎತ್ಕೊಂತೀನಿ, ಖುಷಿ ಪಡ್ತೀನಿ. ನಾನು ಅವನಿಗೆ ಇದ್ ಮಾಡಿದ್ರೆ ಅವನಿಗೂ ನನ್ಗೂ ಏನ್ ಇರುತ್ತೆ ಅಂತ ವ್ಯತ್ಯಾಸ. ನಾನು ಮಾಡಕ್ ಹೋಗಲ್ಲ, ಖುಷಿ ಪಡ್ತೀನಿ ಎಲ್ಲಾನು. ಎಷ್ಟೋ ಜನ ನೀವು ನೋಡಿರ್ಬೋದು, ಈ ಒಂದು ಪ್ಲಾಟ್ಫಾರ್ಮಿಗೆ ಬರ್ತಾರೆ. ಇನ್ಸ್ಟಾಗ್ರಾಮ್ ಅನ್ನುವಂಥದ್ದಾಗಿರ್ಬೋದು, ಟಿಕ್ಟಾಕ್, ಈ ಹಿಂದೆ ಟಿಕ್ಟಾಕ್ ಅನ್ನುವಂಥದ್ದು, ಈ ಪ್ಲಾಟ್ಫಾರ್ಮ್ ಅಲ್ಲಿ ಬಂದು ಅದನ್ನ ಬೇರೆ ರೀತಿ ಯೂಸ್ ಮಾಡ್ಕೋತಾ ಹೋಗ್ತಾರೆ. ಇವಾಗ ನೀವು ಗಮನಿಸಿರ್ಬೋದು, ಯಾವ್ದೋ ಒಂದು ಅವ್ರ ಮನೆ ಪರ್ಸನಲ್ ವಿಷಯನೆಲ್ಲ ತಂದೆ ಇಲ್ಲಿ ಹಾಕ್ತಾರೆ. ಸೊ ಏನ್ ಹೇಳ್ತೀರಾ? ಮ್ಯಾಮ್ ನಾನು ಆತರ ತಗೊಂಡು ನಾನು ನೀವು ಅಂತಲ್ಲ, ಬೇರೆಯವರು ಗಮನಿಸಿರ್ಬೋದು ನೀವು. ಸೊ ನಾನು ನೋಡಿದ್ದೀನಿ. ನಾನು ಆತರ ಹೇಳ್ಕೊಂಡು ನಾನು ಜನಗಳಿಗೆ ಸ್ಕ್ಯಾಮ್ ಮಾಡೋದಿದ್ರೆ ಇಷ್ಟೊತ್ತಿಗೆ ಎಷ್ಟು ಜನನ ನಾನು ಸ್ಕ್ಯಾಮ್ ಮಾಡ್ಬೋದಾಯ್ತು. ನಾನು ಆತರ ಸ್ಕ್ಯಾಮ್ ಮಾಡಕ್ ಬಂದಿಲ್ಲ, ನೇಮ್ ಮಾಡಕ್ ಬಂದಿದ್ದೀನಿ ಸಾಕು. ಏನಂತೀರಾ? ನೇಮ್ ಮಾಡುವಾಗ ಸ್ಕ್ಯಾಮ್ ಅಲ್ಲ ಬೇಡ. ನಾನು ಹೇಳ್ಬೋದು ನನ್ನ ಫ್ಯಾಮಿಲಿ ಬಗ್ಗೆ, ನಾನು ಹೇಳ್ಬೋದು ನನ್ನ ಹತ್ರ ₹1 ಕಾಸಿಲ್ಲ, ಈ ತರ ನನ್ ಕಷ್ಟ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ನಾನು ಡ್ರಾಮಾ ಮಾಡ್ಕೊಂಡು. ಬೇಡ ಗುರು, ನನ್ಗೆ ಬೇಕಾಗಿರೋದು ಒಂದು ಸ್ಟೇಜ್ ಬೇಕಾಗಿದೆ. ಆ ಸ್ಟೇಜಲ್ಲಿ ನಾನು ಏನಂತ ಪ್ರೂವ್ ಮಾಡ್ತೀನಿ. ಇವತ್ತಿನವರೆಗೂ ನಮ್ಮ ಅಪ್ಪ ಅಮ್ಮನ ಎಲ್ಲೂ ಫಂಕ್ಷನ್ ಕರ್ಕೊಂಡು ಹೋಗಲ್ಲ, ಎಲ್ಲೂ ಕರ್ಕೊಂಡು ಹೋಗಲ್ಲ. ನಾನೇನು ಕರ್ಕೊಂಡು ಹೋಗಲ್ಲ ಅಂದ್ರೆ ನನ್ಗೊಂದು ಸ್ಟೇಜ್ ಬೇಕು. ಆ ಸ್ಟೇಜ್ ಮುಂದೆ ನಮ್ಮ ಅಪ್ಪ ಅಮ್ಮನ ನಾನು ತೋರಿಸ್ಬೇಕು. ನಮ್ಮ ಅಪ್ಪ ಅಮ್ಮ ಇವರೇ. ಇವತ್ತು ನೋಡ್ಬೋದು ಎಷ್ಟೋ ಜನ ಈ ಒಂದು ರೀಲ್ಸ್ ಅಲ್ಲಿ ಬಂದ್ಬಿಡ್ತಾರೆ, ಯಾವ್ದೋ ಒಂದು ಹುಡುಗಿನ ಇವ್ರನ್ನ ಗರ್ಲ್ ಫ್ರೆಂಡ್ ಮಾಡ್ಕೊಂಡ. ನಾನು ಗರ್ಲ್ ಫ್ರೆಂಡೇ ಮಾಡ್ಕೊಳಲ್ಲ, ನಾನು ಸಿಂಗಲ್. ನಾನು ಖುಷಿ ಪಡ್ತೀನಿ, ಎಲ್ಲಾ ಹುಡುಗಿರ ಜೊತೆ ಜಾಲಿಯಾಗಿ ಮಾತಾಡ್ತೀನಿ. ಸಿಂಗಲ್ ಅಂದಾಗ ನೆನಪಾಯ್ತು, ನಿಮಗೇನೋ ತುಂಬಾ ಜನ ಹುಡುಗಿಯರೆಲ್ಲ ಬಿದ್ದು 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 ಪ್ರಪೋಸ್ ಮಾಡ್ತಾರಂತಲ್ಲ, ಹೌದಾ? ಮ್ಯಾಮ್ ಮಾಡ್ತಾರೆ ಪಾಪ, ಪರವಾಗಿಲ್ಲ, ಏನೋ ಒಂದ್ ಖುಷಿಗೆ ಮಾಡ್ತಾರೆ. ಸೊ ಖುಷಿ ಪಡೋಣ ಮ್ಯಾಮ್ ಅವ್ರಿಗೆ. ಏನೋ ನಮ್ಗೂ ಒಂದ್ ಗರ್ಲ್ ಫಾಲೋವರ್ಸ್ ಇದೆಯಲ್ಲ ಅಂತ. ಹೆಣ್ಮಕ್ಳು ಇನ್ನೂ ಹೇಳಕ್ ಹೋದ್ರೆ ಹೆಣ್ಮಕ್ಳು ನನ್ಗೆ ಎಷ್ಟೋ ಜನ ಅವಾಗ ಏನು ಇಲ್ದೇ ಇರೋವಾಗ ಸಪೋರ್ಟ್ ಮಾಡೋರೆ. ಅಂದ್ರೆ ಗಂಡ್ಮಕ್ಳಿಗಿಂತ ಹೆಣ್ಮಕ್ಳು ತುಂಬಾ ಸಪೋರ್ಟ್ ಮಾಡೋರೆ. ಗಂಡ್ಮಕ್ಳು ಬಿಟ್ಟಾಕಿ ನನ್ ತಲೆಗೆ ಹಾಕೋನಲ್ಲ, ಗಂಡ್ಮಕ್ಳು ನಾನು ಫ್ರೆಂಡ್ಶಿಪ್ ಮಾಡ್ಕೊನಲ್ಲ. ಹುಡುಗಿರ್ ಜೊತೆನೆ ಜಾಸ್ತಿ ಇರೋದು. ಹೌದು ಯಾಕೆ ಮ್ಯಾಮ್? ಹೆಣ್ಮಕ್ಳು ಯಾಕಂದ್ರೆ ನನ್ಗೆ 4 ಜನ ಅಣ್ಣ ತಮ್ಮಂದಿರಿರೋದು. ಸೊ ಅಕ್ಕ ತಂಗಿ ಯಾರು ಇಲ್ಲ ನನ್ಗೆ. ಹೆಣ್ಮಕ್ಳು ಬಂದು ಎಲ್ಲದಕ್ಕೂ ಹಾಕ್ತಾರೆ. ಹೇಳ್ಕೊಬೋದು, 12 ಗಂಟೆಗೆ ಹೆಣ್ಮಕ್ಳು ಹೆಲ್ಪ್ ಮಾಡಲ್ಲ, 1 ಗಂಟೆಗೆ ಮಾಡಲ್ಲ. ಒಂದ್ ಟೈಮಲ್ಲಿ ತಿನ್ನಕ್ ಕಾಸೇನೆ ಇದ್ದಿಲ್ಲ ನನ್ನ ಹತ್ರ. ನಮ್ಮ ಅಪ್ಪ ಅಮ್ಮ ಹತ್ರ ಕೇಳಕ್ ಒಂಥರ ಭಯ. ಹುಡುಗಿರ ಹತ್ರ ಕೇಳ್ತೀನಿ, ನನ್ಗೆ ಗೊತ್ತಿರೋ ಫ್ರೆಂಡ್ಸ್ ಹತ್ರ. ನನ್ಗೆ ಇಷ್ಟ ಬೇಕು, ಹೊಟ್ಟೆ ಹಸಿತೈತೆ, ಕಾಸು ಕಳಿಸ್ತಾರೆ, ತಿನ್ಕೋ, ಆರಾಮಾಗಿ ಹುಷಾರಾಗಿರು, ಮಲ್ಕೊಂಡ, ಕೇರ್ ಮಾಡ್ತಾರೆ, ಸಾಕು ಅಲ್ಲ. ಏನೋ ನನ್ನ ತಾಯಿ ಆ ಟೈಮಿಗೆ ಕೇರ್ ಮಾಡಕ್ ಆಗಿಲ್ಲ ಅಂದ್ರೂ ತಾಯಿ ರೂಪದಲ್ಲಿ ಮಾಡ್ತಾರಲ್ಲ ಹೆಣ್ಮಕ್ಳು ಅಂತ. ಎಲ್ರು ತಾಯಿ ಅಕ್ಕ ತಂಗಿ ಅಂತಾನೆ ನೋಡ್ತೀರಾ ಮ್ಯಾಮ್? ಎಲ್ರು ಅಕ್ಕ ತಂಗಿ ಅಂತ ನೋಡೋದಕ್ಕಿಂತ ಒಂದ್ ಹೆಣ್ಮಕ್ಳನ್ನ ಒಂದು ಅಮ್ಮನ ರೂಪದಲ್ಲಿ ನೋಡ್ಬೋದಲ್ಲ. ಎಲ್ರು ನಾವ್ ಅದೇ ತರ ರೂಪದಲ್ಲಿ ನೋಡಕ್ ಆಗಲ್ಲ ಈಗಿನ ಕಾಲದಲ್ಲಿ. ನಾನ್ ತಾಯಿ ತರ ನೋಡ್ತಾ ಇರ್ತೀನಿ, ಆ ಹುಡ್ಗಿ ನನ್ನ ಲವ್ ಮಾಡ್ತಿದ್ರೆ ಏನ್ ಮಾಡ್ತೀರಾ? ಅವಳಲ್ಲೂ ತಾಯಿ ಪ್ರೀತಿನೂ ಕಾಣ್ಬೋದಲ್ಲ ಮ್ಯಾಮ್. ಆದ್ರೆ ನನಗ್ ಲವ್ ಮೇಲೆ ಇಂಟ್ರೆಸ್ಟ್ ಇಲ್ಲಲ್ಲ. ಲವ್ ಮಾಡಲ್ಲ ಮ್ಯಾಮ್. ಅದೇ ಯಾಕೆ ಇಂಟ್ರೆಸ್ಟ್ ಇಲ್ಲ ಲವ್ ಮೇಲೆ? ಸಾಧನೆ ಮಾಡೋನ್ ಬಂದು ಲವ್ ಮಾಡಿದ್ರೆ ಆಮೇಲೆ ನಾನು ಡೋಕ ಆಗಲ್ವಾ ಮ್ಯಾಮ್? ನಾನು ಯಾಮಾಡ್ಸ್ಬಿಟ್ಟು ನಾನು ಆಮೇಲೆ ಸೈಕೋ ಆಗಿ ಗೋಲ್ಡನ್ ಸರ್ ಗಣೇಶ್ ಸರ್ ಹಿಂಗೆ ಅನ್ಕೊಂಡ್ ಹೋದ್ರೆ ಆಗುತ್ತಾ? ಅದಕ್ಕೆ ಲವ್ ಮಾಡಲ್ಲ ಅನ್ನುವಂತ. ಈ ಹಿಂದೆ ಏನಾದ್ರು ಗರ್ಲ್ ಫ್ರೆಂಡ್ ಇದ್ರಾ ಮ್ಯಾಮ್? ಹಿಂದೆ ಇರುತ್ತೆ, ಇಲ್ಲ ಅಂತ 3-4 ವರ್ಷ ಹಿಂದೆ. ಯಾಕೆ ಇವಾಗ? ಅವ್ರ ಕ್ಯಾನ್ಸರ್ ಪೇಷಂಟ್ ಇದ್ರು, ಅವ್ರು ತೀರೋದ್ರು. ಅವತ್ ಮೇಲೆ ಅದಕ್ ಮೇಲೆ ಯಾರನ್ನೂ ಲವ್ ಮಾಡ್ಬೇಕಂತ ಇಂಟ್ರೆಸ್ಟ್ ಆಗಿಲ್ಲ. ಯಾವಾಗ ಸ್ಟಾರ್ಟ್ ಆಗಿದೆ ಲವ್ ಸ್ಟೋರಿ? ಆ ಲವ್ ಸ್ಟೋರಿ ಬಗ್ಗೆ ಸ್ವಲ್ಪ SLC ಅಲ್ಲಿ ಲವ್ ಮಾಡ್ತಿದ್ದೆ ಮ್ಯಾಮ್. ಹೇಳಿ ಆ ಲವ್ ಸ್ಟೋರಿ ಬಗ್ಗೆ. ಚೆನ್ನಾಗಿತ್ತು ಪಾಪ. ಅವ್ರಿಗೆ ಕ್ಯಾನ್ಸರ್ ಇರೋದ್ ನನ್ನ ಹತ್ರ ಹೇಳ್ಕೊಂಡಿಲ್ಲ, ನನ್ಗೂ ಗೊತ್ತಾಗಿಲ್ಲ. ನಡೀತು, 1-2 ವರ್ಷ ನಡೀತು, ರನ್ನಿಂಗ್ ಎಲ್ಲ ಇತ್ತು. ಆಮೇಲೆ ಅವ್ರಿಗೆ ಏನೋ ಒಂದ್ ಪ್ರಾಬ್ಲಮ್ ಅಂತ ಹೇಳಿ ಊರ್ಗ್ ಹೋದ್ರು. ಆಮೇಲೆ ಅವ್ರು ತೀರೋಗ್ಬಿಟ್ರು, ನನ್ಗೂ ಗೊತ್ತಾಗಿಲ್ಲ. ಒಂದ್ ದಿವಸ ಫೋನ್ ಮಾಡ್ದೆ, ಅವ್ರ ಅಪ್ಪನ್ಗೆ ಮಾಡ್ದೆ, ಏನಯ್ಯ ನೀನು, ನಿನ್ ಮಗ್ಳೆಲ್ಲ ಫೋನ್ ಮಾಡ್ದೆ, ಅವಳು ಎತ್ತಲ್ಲ, ಅವಳು ತೀರೋಗ್ಬಿಟ್ಲು ಅಂತ ಹೇಳಿದ್ರು. 2 ವರ್ಷ ಲವ್ ಮಾಡಿದೀರಾ, ಅವಳು ತೀರೋಗಿದ್ದು ಗೊತ್ತಿಲ್ಲ? ಹ್ಞೂ ಮ್ಯಾಮ್. ನನ್ಗೆ ಹೆವಿ ಅಂದ್ರೆ ಕಣ್ಣೀರೆಲ್ಲ ಒಂಥರ ಮೆಂಟ್ಲಾಗಿ ಹೋಗ್ಬಿಟ್ಟಿದ್ದೆ ನಾನು.
ಮನೆಗೆ ಹೋಗ್ತಿದ್ದಿಲ್ಲ, ಹ್ಮ್. ನಮ್ಮ ಅಪ್ಪ ಅಮ್ಮ ಕೈಗೂ ಸಿಗ್ತಾ ಇದ್ದಿಲ್ಲ, ಹ್ಮ್. ಹೊಲ್ಟೋಗ್ಬಿಟ್ಲಲ್ಲ ಅಂತ ಒಂದ್ ಬೇಜಾರಾಗ್ಬಿಟ್ಟಿತ್ತು. ಇವಾಗ ಇಲ್ವಾ ಬೇಜಾರು? ಇಲ್ಲ, ಈಗ ಯಾಕಿಲ್ಲ ಮತ್ತೆ 2 ವರ್ಷ ಲವ್ ಮೂವ್ ಆನ್ ಮಾಡಿ. ಆಗ್ಬೇಕಲ್ಲ ಮ್ಯಾಮ್ ಲೈಫ್ ನ. ಹ್ಮ್. ಅವಳೇ ನೆನ್ಸ್ಕೊಂಡಿದ್ರೆ ನನ್ ಸಾಧನೆ ಮಾಡಕ್ಕಾಗುತ್ತಾ? ಈಗ ಎಷ್ಟ್ ಸಾಧನೆ ಇದ್ದಾಳೆ. ಮಾಡಿದೀರ ಮತ್ತೆ? ಹಾ? ಎಷ್ಟ್ ಸಾಧನೆ ಮಾಡಿದೀರ ಹಂಗಾದ್ರೆ? ಮಾಡೋಣ ಮ್ಯಾಮ್, ಇನ್ನ ಮಾಡೋಣ. ಹ್ಮ್. ಇನ್ನ ನಾನ್ ಮಾಡಿರೋದು ಯಾವ್ದು ಆಚೆ ಬರ್ತಾ ಇಲ್ಲ, ಹ್ಮ್. ಬರುತ್ತೆ. ಎಲ್ಲ ದೊಡ್ಡ ದೊಡ್ಡದಾಗಿದೆ ಅಲ್ಲ ಒಂದಷ್ಟು ಜನ ಹೇಳ್ತಾರೆ ಸಾಧನೆನೇ ಮಾಡಿಲ್ಲ, ಬರೀ ಬಿಲ್ಡಪ್ ಕೊಡ್ತಾರೆ ಅಂತ. ಮ್ಯಾಮ್. ಬಿಲ್ಡಪ್ ಕೊಡೋದು, ನಾನೇನ್ ಜಿಮ್ಗೆ ಹೋಯ್ತಾ ಇಲ್ಲ ಬಿಲ್ಡಪ್ ಕೊಡಕ್ಕೆ ಮ್ಯಾಮ್. ನೋಡಿ ನಾನು ಹೆಂಗಿದ್ದೀನಿ, ಏಲಿಯನ್ ತರ ಇದ್ದೀನಿ. ನಾನು ಎಲ್ಲಿ ಮ್ಯಾಮ್ ಬಿಲ್ಡಪ್ ಕೊಡ್ಲಿ? ಬಿಲ್ಡಪ್ ಕೊಡಲ್ಲ ಅಂತೀರಾ? ಬಿಲ್ಡಪ್ ಎಲ್ಲ ಕೊಡಲ್ಲ ಮ್ಯಾಮ್. ನಾನ್ ಏನಂತ ನಾನು ತೋರ್ಸ್ಕೊಂತೀನಿ ಅಷ್ಟೇ. ಹ್ಮ್. ನನ್ನ ಹತ್ರ ಇಲ್ಲ ಆದ್ರೂ ನಾನು ತೋರ್ಸ್ಕೊಂತೀನಿ ಐತೆ ಅಂತ. ಐತೆ ಅಂತ ತೋರ್ಸು. ಯಾಕೆ ಅದು ಅದೊಂಥರ ತಿರ್ಪಶೋಕಿ ಆಗಲ್ವಾ ಅದು? ಮ್ಯಾಮ್ ಇಲ್ಲ ಅಂದ್ಮೇಲೆ ಇದೆ ಅಂತ ಯಾಕೆ ತೋರಿಸ್ಕೋಬೇಕು? ಮ್ಯಾಮ್ ಮಾಡ್ತೀನಿ, ನಾನ್ ಮಾಡ್ತಾ ಇದ್ದೀನಿ, ನನ್ ಕಾಸಲ್ಲಿ ನಾನ್ ಮಾಡ್ತಾ ಇದ್ದೀನಿ. ಯಾಕೆ ನೀವು ಮಾಡ್ರಿ ಅಂತ ನಾನ್ ಕೇಳ್ಕೊಂತೀನಿ? ಯಾಕೆ ಕೇಳಿ, ನಿಮ್ ಕೈಲಿ ಮಾಡಕ್ಕಾಗಲ್ವಾ? ಅಲ್ಲ ಅಲ್ಲ ನೀವು ಅಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದೀರಾ ತಾನೆ, ನೀವು ಹೌದು. ಮಾಡ್ರಿ. ಹ್ಮ್, ನನ್ನ ಗೊತ್ತಾಯ್ತು. ಹತ್ರ ಇಲ್ಲ ಗುರು. ಹ್ಮ್. ನನ್ ಕಾಸು ಇಕ್ಕೊಂಡು ನಾನ್ ಮಾಡ್ತೀನಿ. 4 ದಿನ ಬನ್ಸನ್ ಹಾಕೊಂಡ್ ಮಾಡ್ತೀನಿ, ಒಂದ್ ತಾರನ ತರ್ಸ್ಕೊಂಡ್ ಮಾಡ್ತೀನಿ, ನನ್ ಶೋಕಿ ನಾನ್ ಮಾಡ್ತೀನಿ. ಹ್ಮ್. ಅದಕ್ಕೆಲ್ಲ ಕಾಸು ಕೊಟ್ಟೆ ಮಾಡೋದು ಮ್ಯಾಮ್, ಸುಮ್ನೆ ಎಲ್ಲ ಮಾಡಲ್ಲ. ಹ್ಮ್. ಆತರ ಮಾಡ್ತೀನಿ, ನನ್ ಕಾಸಲ್ಲ ನಾ ಮಾಡ್ತೀನಿ. ಹ್ಮ್. ಆ ತಿರ್ಪೆ ಶೋಕಿ ಅಂತಾರ ಜನಕ್ಕೆ, ಪರವಾಗಿಲ್ಲ ಅದನ್ನ ತಗೋಣ, ಮನ್ಸಕ್ ತಗೋಣ. ಹ್ಮ್. ಆ ತಿರ್ಪೆ ಶೋಕಿನ ಜನ ಇಷ್ಟ ಪಡ್ತಾರಲ್ಲ, ಅಷ್ಟೇ ಅದಕ್ಕೆ ಸಾಕು, ನಾನು ಅಷ್ಟೇ ಸಾಕು. ಸಾಕಂತೀರಾ? ಓಕೆ, ಡನ್. ಹಂಗಿದ್ರೆ ಅದಾದ್ಮೇಲೆ ಬೇರೆ ಯಾವ್ದು ಲವ್ ಸ್ಟೋರಿ ಆಗಿಲ್ವಾ? ಇಲ್ಲ ಮತ್ತೆ ಮ್ಯಾಮ್, ಲವ್ ಇಂಟ್ರೆಸ್ಟ್ ಇಲ್ಲ ಮ್ಯಾಮ್. ಓಕೆ, ಲವ್ ಅಂದ್ರೆ ಏನ್ ನಿಮ್ ಪ್ರಕಾರ? ಲವ್ ಅಂದ್ರೆ ಏನ್ ಮ್ಯಾಮ್, ನನ್ಗೆ ಅದೇ ಗೊತ್ತಾಗ್ತಾ ಇಲ್ಲ. ತುಂಬಾ ಜನ ಲವ್ ಮಾಡ್ತಾರೆ ಇವಾಗ. ಹ್ಮ್. ಏನ್ ಹಂಗಂದ್ರೆ, ನೀವ್ ಹೇಳ್ಬೇಕು. ಲವ್ ಮಾಡೋಕ್ ಚೆನ್ನಾಗಿರುತ್ತೆ, ಹ್ಮ್. ಏನೇನೋ ಲೈಫಲ್ಲಿ ಕ್ಯಾರಿ ಆನ್ ಆಗುತ್ತೆ, ಹ್ಮ್. ಚೆನ್ನಾಗಿ ಇರ್ತಾರೆ ಸ್ವಲ್ಪ ದಿನ. ಹ್ಮ್. ಆಮೇಲೆ ನಮ್ಮ ಅಮ್ಮನಿಗೆ ಇಷ್ಟ ಇಲ್ಲ, ನಮ್ಮ ಅಪ್ಪನಿಗೆ ಇಷ್ಟ ಇಲ್ಲ, ನಾನು ಲಡ್ಡು ತಿನ್ಬೇಕು, ಜಂಗ್ರಿ ತಿನ್ಬೇಕು, ಹ್ಮ್. ಈ ತರ ಹೇಳುವಾಗ ಹ್ಮ್. ಅವಾಗ ನನ್ಗೆ ಲವ್ ಮೇಲೆ ನಂಬಿಕೆ ಇಲ್ಲ. ಹ್ಮ್. ಸಾಕು, ನನ್ ಜೊತೆ ಹುಡುಗಿರವ್ರೆ, ಹೆಣ್ಮಕ್ಳು ಅವ್ರೆ ನನ್ ಜೊತೆ. ಎಲ್ಲಾ ತರಾನು ಒಳ್ಳೆ ರೀತಿಯಲ್ಲೂ ಅವ್ರೆ, ಕೆಟ್ಟ ರೀತಿಯಲ್ಲೂ ಅವ್ರೆ. ಹ್ಮ್. ನಾನ್ ಕೆಟ್ಟದ್ ಮಾಡಿದ್ರು ಅವ್ರು ನನ್ನ ಒಳ್ಳೆನೇ ಅಂತಾರೆ ಹೆಣ್ಮಕ್ಳು. ಈ ತರ ಹುಡುಗಿರಿದ್ರೆ ಸಾಕಾಗಲ್ವಾ? ಹ್ಮ್. ನನ್ ತಾಯಿ ತರನೇ ಬಿಟ್ಕೊಡೋದೇ ಇಲ್ಲ ನನ್ನ. ಹ್ಮ್. ಸೊ ಕೇರ್ ಮಾಡ್ತಾರೆ ಒಳ್ಳೆ ಹುಡುಗಿರು. ಸೊ ಅವ್ರಿಗೆಲ್ಲ ಐ ಲವ್ ಯು ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ಐ ಲವ್ ಯು ಅಂತ ಹೇಳ್ಕೊಂಡು ಹೋದ್ರೆ ಹೆಂಗೆ ಕತೆ? ಮ್ಯಾಮ್ ಎಲ್ರು ನನ್ನ ಕೇರ್ ಮಾಡೋರ್ಗೆ ಹೇಳ್ತೀನಿ ಮ್ಯಾಮ್. ಹಂಗಂತೀರಾ? ಓಕೆ, ಇವಾಗ ಹೀರೋ ಆಗುವಂತ ಒಂದ್ ಅವಕಾಶ ಸಿಕ್ಕಿದೆ ಅಂತ ಅನ್ಕೊಳ್ಳಿ. ಪಕ್ಕ. ಹಾ, ಸಿಕ್ಕಿದೆ ಕೂಡ. ಇನ್ಮೇಲೆ ಯಾರು ಸಿಕ್ಕಿದ್ರೆ ಹಾ. ಯಾವ ಹೀರೋ ಜೊತೆ ಆಕ್ಟ್ ಮಾಡ್ಬೇಕು ಅನ್ಕೊಂಡಿದೀರಾ? ಮ್ಯಾಮ್ ನಮ್ ಬಾಸ್ ಜೊತೆನೆ ಮ್ಯಾಮ್. ಹ್ಮ್. ಧ್ರುವ ಬಾಸ್ ಜೊತೆನೆ. ಓಕೆ, ಯಾವ ತರ ಸಿನಿಮಾನ ಹುಡುಕಿ? ಯಾವ್ದೇ ಇರ್ಲಿ ಮ್ಯಾಮ್ ಮಾಡ್ತೀನಿ. ಯಾವ ತರ? ಮ್ಯಾಮ್ ಯಾರ್ಯಾರಿಗೋ ಛತ್ರಿ ಹಿಡ್ದಿದ್ದೀನಿ, ನಮ್ಮ ಅಣ್ಣನ ಛತ್ರಿ ಹಿಡಿಬೇಕಂದ್ರೆ ಹಿಡಿತೀನಿ ಮ್ಯಾಮ್ ನಾನು. ಹ್ಮ್. ತುಂಬಾ ಖುಷಿ ಆಗುತ್ತೆ, ನಮ್ಮ ಅಣ್ಣನ ಜೊತೆ ಇರ್ಬೇಕಂದ್ರೆ ಖುಷಿ ಆಗುತ್ತೆ. ಹ್ಮ್. ಬೆಳ್ದಿದೆ ನಮ್ಮ ಅಣ್ಣನಿಂದಾನೆ ಮ್ಯಾಮ್. ಹ್ಮ್. ಅಣ್ಣನಿಂದ ನಾನು ಒಳ್ಳೇದ್ ಕಲ್ತಿದ್ದೀನಿ. ಏನಂದ್ರೆ ಮ್ಯಾಮ್, ಹ್ಮ್. ಏನೇ ಇಲ್ದೇ ಇರೋರ್ಗೆ ಮ್ಯಾಮ್ ಏನೇ ಇಲ್ಲ ಮ್ಯಾಮ್ ನನ್ಗೆ. ಹ್ಮ್. ಇವಾಗ ಎಲ್ಲಾನು ಮಾಡ್ಕೊಡಂಗೆ ಮ್ಯಾಮ್. ಅಣ್ಣ ಮಾಡ್ಕೊಡ್ತಾರ ಇಲ್ವೋ, ಅಣ್ಣನ್ ಸುತ್ತಮುತ್ತ ಇದೆ ನೋಡಿ DS ಬಾಸ್ ಅಭಿಮಾನಿಗಳು, ಇವರೆಲ್ಲ ನನಗೆ ಸಪೋರ್ಟ್ ಮಾಡ್ತಾರೆ. ಯಾವ್ದೇ ಒಂದ್ ಊರ್ಗ್ ಹೋದ್ರು ಕೂಡ ಅಣ್ಣನ್ ನನ್ ವಿಡಿಯೋ ನೋಡಿರ್ತಾರ ಅಣ್ಣನ್ ಜೊತೆ. ಹ್ಮ್. ನಾವಿದ್ದೀರಿ ಬ್ರೋ, ನಿನ್ಗೆ ಏನ್ ಬೇಕು ಹೇಳಿ ಅಂತ ಪ್ರತಿಯೊಂದು ಮಾಡ್ಕೊಡ್ತಾರೆ ಮ್ಯಾಮ್ ನನ್ಗೆ. ಒಂದ್ ಊರಲ್ಲ, ಕರ್ನಾಟಕ ಹೇಳಿದ್ನಲ್ಲ, ಕರ್ನಾಟಕದಲ್ಲಿ ಆರ್ಮಿ ತರ ಕಾಯ್ತೀನಿ ಅಂತ. ಇವತ್ ಕರ್ನಾಟಕ ಮೂಲೆ ಮೂಲೆಯಲ್ಲೂ ನನ್ ಪರಿಚಯ ಆಗಿರೋದಂದ್ರೆ ಮಂಜ ಅಲ್ಲ ಮ್ಯಾಮ್, ನಾನು ಹ್ಮ್. ಮಂಜುನಾಥ್. ನನ್ನ ಹೆಸರು ಮಂಜುನಾಥ್ ಆಗಿಲ್ಲ, ಅಮ್ಕು ಆಗಿದ್ದೀನಿ. ಇದಕ್ಕೆಲ್ಲ ಕಾರಣ ಧ್ರುವಣ್ಣನೇ ಮ್ಯಾಮ್. ಯಾಕೆ ಆ ಲೈನ್ ಯಾಕೆ ನಿಮ್ ತಲೆಯಲ್ಲಿ ಬಂದಿತ್ತು ಫಸ್ಟ್ ಟೈಮ್, ಅಮುಕುಡುಮುಕು ಅಂತ? ಮ್ಯಾಮ್ ಬೇರೆ ಲೈನ್ ಹೇಳಿದ್ರೆ ನಾನು ಫೇಮಸ್ ಆಗಲ್ಲ. ಅದಕ್ಕೆ ನೀವೇ ಒಂದ್ ಪ್ರಿಪೇರ್ ನಾನೇ ಫುಲ್ ಆಗ್ಬಿಟ್ಟಿದ್ದೀರಾ? ಪ್ರಿಪೇರ್ ಆಗೋದೆ. ಅಮ್ಕು ಮಾಡೋಣ, ಹ್ಮ್. ಅಮ್ಕು ಅಂದ್ರೆ ನನ್ಗಾಗಿರೋದು ನಾನ್ ಮಾಡೋಣ ಅಂತ. ಹ್ಮ್. ಇವಾಗ ಅದೇ ಲೈನ್ ಇಟ್ಕೊಂಡು ಇನ್ನೊಬ್ರು ಯಾರೋ ಬಂದ್ರೆ ಡುಂಪಾ ಸಮಥಿಂಗ್ ಏನೋ ಚೆನ್ನಾಗಿರ್ಲಿ ಮ್ಯಾಮ್. ಹ್ಮ್. ನಾನ್ ಬೇರೆಯವ್ರ ಬಗ್ಗೆ ಮಾತಾಡಕ್ ಇಷ್ಟ ಪಡಲ್ಲ. ನಿಮ್ಮನ್ನ ನೋಡಿ ಅವ್ರು ಕಾಪಿ ಮಾಡಿರೋದು, ಅವ್ರನ್ನ ನೋಡಿ ನೀವು ಕಾಪಿ ಮಾಡಿರೋದ? ಆ ಜನಕ್ಕೆ ಗೊತ್ತು ಮ್ಯಾಮ್. ಹ್ಮ್. ಹಾಗಾದ್ರೆ- ನೀವೇನ್ ಹೇಳ್ತೀರಾ? ಮ್ಯಾಮ್ ಚೆನ್ನಾಗಿರ್ಲಿ, ಹ್ಮ್. ಜನ ಎಲ್ಲಾರ್ಗು ಸಪೋರ್ಟ್ ಮಾಡ್ಲಿ. ಹ್ಮ್. ನಾವ್ ಕರ್ನಾಟಕದಲ್ಲಿ ಇರೋದು, ಎಂತೆಂತವ್ರಿಗೂ ಸಪೋರ್ಟ್ ಮಾಡ್ತೀರಿ. ನೀವ್ ಯಾವ ಭಾಷೆಯವರು? ನಿಮ್ನ ತೆಲುಗು ತಮಿಳವರು ಅಂತ ಎಲ್ಲ ಅಂತಾರಲ್ಲ. ಮ್ಯಾಮ್ ನಾನು ಕೊಂಗ ಇಲ್ಲ ರಂಗ ಇಲ್ಲ ಮ್ಯಾಮ್. ಹ್ಮ್. ನನ್ನ ನಾಯಕ ಕನ್ನಡಿಗ. ಸೊ ನಮ್ಮ ಊರ್ ಬಂದು ಶೃಂಗೇರಿ ಶಾರದಾಂಬೆ, ಕೊಪ್ಪ ಅಲ್ಲಿರೋದು. ಚಿಕ್ಕಮಂಗ್ಳೂರ್ ಕಡೆಯವರು. ಹ್ಮ್. ಸೊ ನನ್ನ ಸರ್ಕಲ್ ಬಂದು ಎಲ್ಲ ತಮಿಳವ್ರು ಇದ್ದಾರೆ. ಹ್ಮ್. ಹೇಳ್ಬೋದು ತುಂಬಾ ಜನ ಕೊಂಗ ಅನ್ಬೋದು. ಹ್ಮ್. ಸೊ ನಾನು ಹೇಳ್ತೀನಿ, ಇಲ್ಲವು ನಾನ್ ಕೊಂಗ ಅಲ್ಲ ಕಣೋ, ನಾನ್ ರಂಗಣ್ಣ ಮಗ ಅಂತ ಏನೇನೋ ಬಿಡಿ ಮ್ಯಾಮ್. ಆಯ್ತು, ಬೇಜಾರಾಗುತ್ತೆ ಜನಗಳನ್ನ ನೋಡಿದ್ರೆ. ಅಲ್ಲ, ಹಂಗೆ ಖುಷಿನೂ ಆಗುತ್ತೆ ಜನಗಳನ್ನ.